ಮಾನ್ಯ ಶಿವಕುಮಾರ್ ಒಂದು ಪ್ರಸ್ತಾಪ ಮಾಡಿದರು, ಪೊಲೀಸ್ ಇಲಾಖೆಯಲ್ಲಿ ಕನ್ವಿಕ್ಷನ್ ರೇಟು ಭಾಳ ಕಡಿಮೆ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಇದನ್ನು ನಾನು ಪರಿಶೀಲನೆ ಮಾಡ್ತೇನೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಈ SC/ST ಕೇಸ್ಗಳಲ್ಲಿ ನಮ್ಮ ಕನ್ವಿಕ್ಷನ್ ರೇಟು ಬಹಳಷ್ಟು ಕಡಿಮೆ ಇದೆ, 3% ಇದೆ. ಅದಕ್ಕೆ ಕಾರಣನೂ ಕೂಡ ಇತ್ತೀಚೆಗೆ ನಾವು ಅದನ್ನು ರಿವ್ಯೂ ಮಾಡುವಾಗ ಅದಕ್ಕೆ ಕಾರಣನೂ ಕೂಡ ಹುಡುಕಿದ್ದೇವೆ. ಹಾಗಾಗಿ ಈ ಕೇಸಸ್ಸಲ್ಲೂ ಕೂಡ ನಾನು ಪರಿಶೀಲನೆ ಮಾಡಿ ಯಾವ ರೀತಿ ಈ ಕನ್ವಿಕ್ಷನನ್ನು ಕೊಡೋದಕ್ಕೆ ಕ್ರಮ ತಗೊಳ್ಬೇಕು ಅನ್ನೋದನ್ನು ನಾನು ಗೃಹ ಸಚಿವನಾಗಿ ನನ್ನ ಇಲಾಖೆಗೆ ಸಂಬಂಧಪಟ್ಟಂಥದ್ದನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸದನದ ಗಮನಕ್ಕೆ ತಿಳಿಸೋದಕ್ಕೆ ಬಯಸ್ತೇನೆ. ಆಮೇಲೆ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥದ್ದು ಈಗಾಗಲೇ ಸುಮಾರು 2 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಆದರೆ ಬರೀ 5 ಲಕ್ಷ ರೂಪಾಯಿ ಬಡ್ಡಿರಹಿತ ಸಾಲ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಅದನ್ನು ಸಾಲ ಅಂತಲೇ ಕೊಡಬಾರ್ದು, ಅದನ್ನು ಅವರಿಗೆ ಯಾವುದಾದ್ರೂ ಒಂದು ಗ್ರಾಂಟ್ ಮೂಲಕ ಗ್ರಾಂಟನ್ನು ರೀತಿಯಲ್ಲಿ ಕೊಡೋದಕ್ಕೆ ಕೂಡ ಅದನ್ನು, ಯಾಕೆಂದರೆ ಬರೀ 5 ಲಕ್ಷದಲ್ಲಿ ಸಾಲ ಅಂತ ಕೊಡೋ ಬದಲು ಅದನ್ನು ಗ್ರಾಂಟ್ ಅಂಥೇಳಿ ಸರ್ಕಾರದ ವತಿಯಿಂದ ಕೊಡೋದಕ್ಕೆ ಕೂಡ ನಾನು ಕ್ರಮ ತಗೊಳ್ತೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರಿಂದ ಇವತ್ತೇನು ಈ ಒಂದು ಸಮಾಜ ತಲೆ ತಗ್ಗಿಸುವಂಥ ಇಂಥ ಒಂದು ಕೃತ್ಯಗಳು ನಡೆಯುತ್ತೆ, ಈ ಘಟನೆಗಳು ನಡೆಯುತ್ತೆ, ಅದನ್ನು ಆದಷ್ಟು ನಾವು ಹತ್ತಿಕ್ಕೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ ಎನ್ನುವಂಥದ್ದು. ಮತ್ತು ಮಾನ್ಯ ನಮ್ಮ ಸಹೋದರಿ ಉಮಾಶ್ರೀ ಅವರು FIR ಹಾಕೋದಕ್ಕೆ ಅವರು ಓಡಾಡಬೇಕು ಹಾಗೆ ಅಂತಕ್ಕಂಥದ್ದು. ಅನ್ಲೆಸ್ ದೇರ್ ಇಸ್ ಎ ಕಂಪ್ಲೇಂಟ್ FIR ರಿಜಿಸ್ಟರ್ ಆಗೋದಿಲ್ಲ. ಯಾರಾದರೂ ಕಂಪ್ಲೇಂಟ್ ಕೊಡಲೇಬೇಕಾಗ್ತದೆ. ಆದರೆ ಅವರನ್ನು ಓಡಾಡಿಸೋ ಬದಲು ಪೊಲೀಸ್ನವರೇ ಹೋಗಿ ಅವರ ಮನೆ ಬಾಗಿಲಿಗೆ ಹೋಗಿ ರಿಜಿಸ್ಟರ್ ಮಾಡಿಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಕೂಡ ಈಗಾಗಲೇ ಅದರಲ್ಲಿ ನಮ್ಮಲ್ಲಿ ಇದೆ. ಇಂಥ ಸಂದರ್ಭಗಳು ಬಂದಾಗ ಪೊಲೀಸ್ನವ್ರ ಮನೆಗೆ ಹೋಗಿ FIR ರಿಜಿಸ್ಟರ್ ಮಾಡೋದು ಮಾಡ್ತಾರೆ. ಇಲ್ಲ ಆಮೇಲೆ ಕೇಳಿ ಪೊಲೀಸ್ನವ್ರು ಹೋಗಿ ಹೇಳಿಕೆ ತಗೋತಾರಲ್ಲ, ಅದ್ರ ಬಗ್ಗೆ ಕೇಳಿದೆ ಅಷ್ಟೇ. ಫ್ರೀ ಆ್ಯಂಡ್ ಫೇರ್ ರಿಜಿಸ್ಟ್ರೇಷನ್ ಆಫ್ FIR ಕೇಸಸ್ ಅದನ್ನು ನಾವು ಒಂದು ಮ್ಯಾಂಡೇಟ್ ಆಗಿ ಇಟ್ಕೊಂಡಿದ್ದೀವಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕೇಸಸ್ ಬಂದಾಗ ಅದು ಒಂದು ಘೋಷವಾಕ್ಯ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ. ಅದರಿಂದ ಅದಕ್ಕೇನು ತೊಂದರೆ ಆಗೋದಿಲ್ಲ. ಅದನ್ನು ಕೂಡ ನಾವು ಮಾಡೋದಕ್ಕೆ ಸೂಕ್ತವಾದಂಥ ಆದೇಶವನ್ನು ಮಾಡ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಸಭಾಪತಿಗಳೇ, ನಾವೆಲ್ಲ ಮನುಷ್ಯರಂತಲೇ ನೋಡ್ಕೋಬೇಕಾಗುತ್ತೆ. ಆದ್ದರಿಂದ ಆ ಮಾನವೀಯತೆಯನ್ನು ಯಾವ ರೀತಿ ತಿಳಿಸೋಕ್ಕಾಗುತ್ತೆ? ನಾವು ಮನುಷ್ಯರಿಗೆ ಅವರ ಅರ್ಥ ಮಾಡ್ಕೊಳ್ಬೇಕು. ಸಂದರ್ಭ ಹೇಗೆ ಬರ್ತದೆ ಗೊತ್ತಿಲ್ಲ. ಯಾರೋ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಅವನು ಆ್ಯಸಿಡ್ ಎರಚ್ಬಿಟ್ಟು ಹೊಟ್ಟೋಗ್ತಾನೆ. ಆದರೆ ಅವರ ಜೀವನ ಅವನೇನೋ ತಪ್ಪಿಸ್ಕೊಂಡು ಹೋಗ್ಬೋದು. ಅಮ್ಮಮ್ಮ ಅಂದರೆ ಅವನಿಗೆ ಒಂದಷ್ಟು ವರ್ಷ ಜೈಲಿಗೆ ಹಾಕ್ಬೋದು. ಆದರೆ ಇಡೀ ಜೀವನವನ್ನು ಕಳ್ಕೊಳ್ತಕ್ಕಂಥ ಈ ಸಹೋದರಿಯರು, ಅವರ ಪರವಾಗಿ ನಾವೆಲ್ಲರೂ ಕೂಡ ನಿಲ್ಲಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಇನ್ನು ಮಿಕ್ಕದ್ದು ಯಾವುದೇ ಸಲಹೆ ಸೂಚನೆಗಳು ಕೂಡ ಇದ್ದರೆ, ಈಗ ನಾನು ನಮ್ಮ ಲೇಬರ್ ಮಿನಿಸ್ಟ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ನಿಮ್ಮ ಇಲಾಖೆಯಿಂದ ಏನಾದರೂ ಆಗ್ಬೋದಾ ಅಂತ. ಅದಕ್ಕೆ ಅವರು ಅನ್ಆರ್ಗನೈಸ್ಡ್ ಬೋರ್ಡ್ ಅಂತ ಇದೆ ಅವರ ಡಿಪಾರ್ಟ್ಮೆಂಟ್ನಲ್ಲಿ. ಆ ಅನ್ಆರ್ಗನೈಸ್ಡ್ ಬೋರ್ಡಿಂದನೂ ಕೂಡ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಅಷ್ಟು ಜನರಿಗೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಮಾನ್ಯ ಲೇಬರ್ ಸಚಿವರು ಕೂಡ ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಇದರಲ್ಲಿ ಮಾನವೀಯತೆ ದೃಷ್ಟಿಯಿಂದ ನಡ್ಕೋಬೇಕು ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಡಿ ಸಿ ಎಂ ಸರ್ ಒಂದು ನಿಮಿಷ ಒಂದು ಸ್ವಲ್ಪ ಅವರು ಹೇಳಿ ಆಮೇಲೆ ಕೇಳುವಂತ್ರಿ. ಅಧ್ಯಕ್ಷರೇ, ಈ ವಿಚಾರ ಏನು ಶಿವಕುಮಾರ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಇದು ಇಡೀ ಪ್ರಪಂಚದಲ್ಲಿ ಇಶ್ಯೂ ನಡೀತಾ ಇದೆ. ಮಧ್ಯ ಅಲ್ಲಿ ಇಲ್ಲಿ ಈ ರೀತಿ ಮಿಸ್ಯೂಸ್ ಮಾಡೋಂಥದ್ದು, ಅನೇಕ ಪ್ರಕರಣಗಳಲ್ಲಿ ಈ ರೀತಿ ದಾಳಿ ಮಾಡೋದೆಲ್ಲ ನಡೀತಾ ಇದೆ. ನಾನು ಫುಲ್ ಡಿಬೇಟ್ಗೆ ಇರಲಿಲ್ಲ ಈ ವಿಚಾರ. ನಾನು ಬಂದ ತಕ್ಷಣ ಗೊತ್ತಾಯಿತು, ನಮ್ಮ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡೋ ವಿಚಾರ ಗೊತ್ತಾಯಿತು. ಇದು ನಾವೇ
ಜಾಗೃತಿ ಮೂಡುವಂಥ ಕೆಲಸ ಫಸ್ಟ್ ಮಾಡಬೇಕು. ಇದಕ್ಕೆ ಖಂಡಿಸೋಕ್ಕೆ ಇನಿಷಿಯಲ್ ಸ್ಟೇಜಿಂದನೇ ಇದನ್ನು ಎಲ್ಲೆಲ್ಲಿ ಇದನ್ನು ಆ್ಯಸಿಡ್ ಮಾಡ್ತಾರೆ, ಇಂಥವು ಏನೇನು ಇಶ್ಯೂಸ್ ಮಾಡ್ತಾರೆ ಅಂಥವ್ರಿಗೆಲ್ಲ ಯಾರಿಗೆ ನೀವು ಕೊಡ್ತೀರಾ ಅನ್ನೋದಕ್ಕೆ ಫಸ್ಟು ಈ ಕೆಮಿಕಲ್ಸ್ ಏನಿದೆ ಅದಕ್ಕೆ ಫಸ್ಟು ಅವ್ರಿಗೆ ನಾವು ಕಂಟ್ರೋಲ್ ತೆಗೆದುಕೊಳ್ಬೇಕು. ಅವ್ರು ಕಂಟ್ರೋಲ್ ತೆಗೆದುಕೊಳ್ಳಿಲ್ಲ ಅಂದರೆ ಏನು ಉಪಯೋಗಿಸ್ತಾರೆ ಮಾಡ್ತಾರೆ ಅದಕ್ಕೆ ಇದನ್ನೆಲ್ಲ, ಯಾಕೆಂದರೆ ಸುಮಾರು ಕೇಸಸ್ಸು ಆಗೋಗ್ಬಿಟ್ಟಿದೆ. ಸೊ ಆ ದೃಷ್ಟಿಯಿಂದ ಮಿಕ್ಕಿದ್ದು ಹೋಮ್ ಮಿನಿಸ್ಟ್ರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಗೌರ್ಮೆಂಟು ಯಾವ ರೀತಿ ನಾವು ಹೆಲ್ಪ್ ಮಾಡಬೇಕು ಅಂತ. ಹೆಣ್ಮಕ್ಳು ಏನು ಮಾತಾಡ್ತಾಯಿದ್ರು ಅವ್ರ ಕನ್ಸರ್ನ್ ಎಲ್ಲ ನಮಗೆ ಅರ್ಥ ಆಗ್ತದೆ. ಸರ್ಕಾರ ಕೂಡ ಹೆಚ್ಚು ಕಮ್ಮಿ ಬೆಂಗಳೂರಲ್ಲಿ ನಗರಗಳಲ್ಲಿ ಸ್ವಲ್ಪ ಎಜುಕೇಷನ್ ಜಾಸ್ತಿ ಇರೋದ್ರಿಂದ ಇಂಥ ಘಟನೆಗಳು ಜಾಸ್ತಿ ಆಗ್ತಾಯಿದೆ. ಮತ್ತು ಒಂದು ಸ್ಪೆಷಲ್ ಕೋರ್ಟ್ಗೆ ಇಂಥ ಕೇಸ್ಗಳಲ್ಲಿ ಟ್ರಯಲ್ ಕೇಸು ಎಲ್ಲಿ ಡೆಲ್ಲಿಲಿ ಯಾವ ರೀತಿ ಫಾಸ್ಟ್ ಟ್ರ್ಯಾಕ್ ಕೇಸಸ್ನ ಮಾಡಿಸ್ಲೋ ಅದನ್ನು ಮಾಡಿಸಿದ್ರೆ ಬಹುಶಃ ಇನ್ನು ಮುಂದಕ್ಕೆ ಸ್ವಲ್ಪ ಭಯ ಇರ್ತದೆ. ಈಗ ಸ್ವಲ್ಪ ಕೆಲವು ಕೇಸಸ್ ಎಲ್ಲ ಈ ನಿರ್ಭಯ ಕೇಸು ಇವೆಲ್ಲ ಆದಮೇಲೆ ಸ್ವಲ್ಪ ಭಯ ಬಂದಿದೆ ಇದಕ್ಕೆ. ಆಮೇಲೆ ಅವ್ರು ಹೇಳ್ದಂಗೆ ಯಾರು ಇದನ್ನು ಡಿಸ್ಕ್ಲೋಸ್ ಮಾಡಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಡಿಸ್ಕ್ಲೋಸ್ ಮಾಡೋರು ಯಾರು ಇರಲೇಬೇಕು. ಆ ದೃಷ್ಟಿಯಿಂದ ಬಹುಶಃ ನಾವು ಸರ್ಕಾರ ಕೂಡ ಭಾಳ ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಲೇಬರ್ ಮಿನಿಸ್ಟರ್ ಸಭಾಧ್ಯಕ್ಷರೇ, ಶಿವಕುಮಾರ್ ಅವರು ಭಾಳ ಇದು ಸಲಹೆ ನಾನು ಭಾಳ ಕೇಳ್ತಿದ್ದೆ, ಭಾಳ ಎಮೋಷ್ನಲ್ ಆಗಿತ್ತು. ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬ್ರು ಹೇಳಿದ್ದಾರೆ. ನಮ್ಮ ಇಲಾಖೆ ವತಿಯಿಂದ ನಾನು ಈಗ ತಾನೇ ಸೆಕ್ರೆಟ್ರಿಗೆ ಮಾತನಾಡಿದೆ. ಇನಿಷಿಯಲಿ ಅವರೇನು ಆ ಥರ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾದಂಥ ಸಂದರ್ಭದಲ್ಲಿ ಅಥವಾ ಅವರಿಗೆ ಆ್ಯಸಿಡ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಬೋರ್ಡ್ಲಿಂದ ಸುಮಾರು 2 ಲಕ್ಷವರೆಗೆ ರಿಲೀಫ್ ಕೊಡ್ತಕ್ಕಂಥದ್ದು ನಾವು ಮಾಡ್ತೀವಿ. ನಮ್ಮ ಸೆಕ್ರೆಟರಿ ಕೂಡ ಮಾತನಾಡಿದ್ದೀವಿ, ಸಾಹೇಬರು ಕೂಡ ಹೇಳಿದ್ದಾರೆ. ಖಂಡಿತವಾಗ್ಲೂ ವಿಲ್ ಲುಕ್ ಅಪಾನ್ ಟು ಇಟ್ ಬೇಸ್ಡ್ ಆನ್ ಟು ದ ಕ್ರೈಟೀರಿಯಾ, ಅಂದರೆ ಎಷ್ಟು ಬರ್ನ್ ಆಗಿದೆ ಆ ಕ್ರೈಟೀರಿಯಾ ಚೆಕ್ ಮಾಡಿ ನಾವು 2 ಲಕ್ಷವರೆಗೆ ನಾವು ಕೊಡ್ತಕ್ಕಂಥದ್ದು ನಮ್ಮ ನಮ್ಮ ಅನ್ಆರ್ಗನೈಸ್ ಬೋರ್ಡ್ಲಿಂದ ಮಾಡ್ತೀವಿ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಶಿವಕುಮಾರ್ ಆಯ್ತಲ್ಲ ಸರ್, ಒಂದು ಪೂಜೆ ಶಾರ್ಟ್ ಪ್ರಶ್ನೆ ಮಾಡಿ. ಅದೇನಾಗಿದೆ, ಈಗ ಹೋಮ್ ಮಿನಿಸ್ಟರ್ ಹೇಳಿದ್ರು FIRs ಅವ್ರಿಗೆ ಕೊಡಬೇಕು ಅಂತ. ನಾನು ಅದ್ರ ಬಗ್ಗೆ ನಾನು ಇದು ಮಾಡ್ತಾ ಇಲ್ಲ. ಈಗೆಲ್ಲ ಆನ್ಲೈನ್ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈಗ 10 ವರ್ಷದಿಂದ 15 ವರ್ಷದಿಂದ ದಾಳಿ ಆಗಿರೋರು ಅವ್ರಿಗೆ ಪರಿಹಾರ ತೊಗೊಬೇಕು ಅಂತಂದರೆ, ಮಾಶಾಸನ ತೊಗೊಬೇಕಂತಂದರೆ FIR UDI ಕಾರ್ಡ್ ಎಲ್ಲ ತೊಗೊಂಡೋಗ್ಬೇಕು. ಅದನ್ನು ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ನೀವು ಅದನ್ನು ಎಕ್ಸಂಪ್ಟ್ ಮಾಡಿ ಅಂತ ನಾನು ಕೇಳ್ತಾ ಇರೋದು. ಅದನ್ನು ನೀವು FIRನ ಎಕ್ಸಂಪ್ಟ್ ಮಾಡಿಬಿಟ್ರೆ ಆಮೇಲೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳ್ದಂಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಬಂದರೆ ಇದನ್ನು ಏನಾದರೂ ಒಂದು ಸ್ವಲ್ಪ ಕಂಟೈನ್ ಮಾಡ್ಬೋದು ಸರ್. ಹಾಗಾಗಿ ಹೋಮ್ ಮಿನಿಸ್ಟ್ರಲ್ಲಿ ಇದೊಂದು ನಿವೇದನೆ ಸರ್. ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.